ಬಾಗಲಕೋಟೆಯಲ್ಲಿ ಕಲ್ಲು ಚಪ್ಪಲಿ ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೆ 15 ದಿನಗಳ ಗಡುವು ನೀಡಿದ ಹಿಂದೂ ಸಂಘಟನೆ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಎರಡನೇ ಹಂತದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯ ಗಂಟೆಯನ್ನು ಕೂಡ ಕೊಟ್ಟಿರುವಂತದ್ದು. ಪಂಕಾ ಮಸೀದಿಯ ಆಡಳಿತ ಮಂಡಳಿಯವರನ್ನ ಬಂಧಿಸಬೇಕು, ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು, ಕಲ್ಲು ಚಪ್ಪಲಿ ತೂರಿದವರ ವಿರುದ್ಧ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಬೇಕು, ಗಡಿಪಾರು ಮಾಡುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮಸೀದಿ ಬ್ಯಾನ್ ಮಾಡಲು ಸಹ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಡಿಸಿ ಸಂಗಪ್ಪ ಅವರಿಗೆ ಮನವಿಯನ್ನ ಸಲ್ಲಿಸಿದಂತ ಹಿಂದೂ ಸಂಘಟನೆ ಯಾರ್ಯಾರು ಆ ಪ್ರಕರಣದಲ್ಲಿ ಕಲ್ಲು ತೂರಿದ್ರೋ, ಚಪ್ಪಲಿಯನ್ನ ತೂರಿದ್ರೋ, ತೀವ್ರವಾದಂತ ಹೋರಾಟ ಆಗಿತ್ತೋ ಅಂತ ಸಂದರ್ಭದಲ್ಲಿ ಯಾರು ಆ ಪ್ರಕರಣದಲ್ಲಿ ಒಳಗೊಂಡಿದ್ದಾರೋ ಅವರೆಲ್ಲರನ್ನು ಕೂಡ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕು. ನಾವು ಬಿಡೋದೇ ಇಲ್ಲ, 15 ದಿನ ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ಕೆಲಸಗಳು ಆಗಬೇಕು ಅಂತ ಹೇಳಿ ಕಲ್ಲು ಚಪ್ಪಲಿ ತೂರಿದವರ ವಿರುದ್ಧ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಬೇಕು, ಗಡಿಪಾರು ಮಾಡಬೇಕು ಅಂತ ಹೇಳಿ ಒಂದು ಕಡೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಇದಕ್ಕೂ ಮುಂಚೆ ಕೂಡ ಶಾಂತಿ ಸಭೆಗಳನ್ನ ಇಡುವಂತ ಕೆಲಸ ಕೂಡ ಆಗಿತ್ತು. ಶಾಂತಿ ಸಭೆಯಲ್ಲಿ ಹಿಂದೂ ಮುಖಂಡರು ಕೂಡ ಭಾಗಿಯಾಗಿರಲಿಲ್ಲ, ಶಾಂತಿ ಸಭೆಗೆ ಒಪ್ಕೊಳ್ಳಿಲ್ಲ. ನಾವು ನೀವೆಷ್ಟು ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಬಿಡೋದಿಲ್ಲ, ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು. ಜಿಲ್ಲಾಡಳಿತಕ್ಕೆ ನೋಡಿ 15 ದಿನ ಟೈಮ್ ಕೊಟ್ಟಿದೆ, ಇಲ್ಲ ಅಂತ ಹೇಳಿದ್ರೆ ಎರಡನೇ ಹಂತದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯ ಗಂಟೆಯನ್ನು ಕೂಡ ಕೊಟ್ಟಿರುವಂತದ್ದು. ಪಂಕಾ ಮಸೀದಿ ಆಡಳಿತ ಮಂಡಳಿ ಅವರನ್ನ ಬಂಧನ ಮಾಡಬೇಕು, ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು. ಡಿಸಿ ಸಂಗಪ್ಪ ಅವರಿಗೆ ಮನವಿಯನ್ನು ಸಲ್ಲಿಸಿದಂತ ಹಿಂದೂ ಸಂಘಟನೆ ಸಾಕಷ್ಟು ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಸ್ಟೋರಿ ಇದು. ಮಸೀದಿ ಕಡೆಯಿಂದ ಬಂದಂತಹ ಚಪ್ಪಲಿಗಳು, ಕಲ್ಲುಗಳು ಒಂದು ಕಡೆ ಪೊಲೀಸರ ಮೇಲೂ ಬಿತ್ತು. ಆಮೇಲೆ ಪೊಲೀಸರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಜನರ ಮೇಲೆ ಬಿದ್ದಿಲ್ಲ, ಅದು ಪೊಲೀಸರ ಮೇಲೆ ಬಿದ್ದಿದ್ದು ಅಂತ ಹೇಳಿ. ಸಾಕಷ್ಟು ಇಂಥ ಘಟನೆಗಳು ಆದ ಮೇಲೆ ಮಸೀದಿಯಿಂದ ಬಂದಂತಹ ಕಲ್ಲುಗಳು ಯಾರು ತೂರಿದ್ರು ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಆಗಬೇಕು. 15 ದಿನ ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ಎಲ್ಲಾ ಕ್ರಮವನ್ನು ಕೂಡ ನೀವು ತೆಗೆದುಕೊಳ್ಳಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಎರಡನೇ ಹಂತದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಸಹ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ಮಸೀದಿಯನ್ನ ಬ್ಯಾನ್ ಮಾಡಬೇಕು, ಯಾರ್ಯಾರು ಅಲ್ಲಿ ಗೂಂಡಾ ವರ್ತನೆಯನ್ನ ಮಾಡಿದ್ರು ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ. ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹರಿ ಓಂ. ಹರಿ ಓಂ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು ನೋಡಿ, ಈಗ ಜಿಲ್ಲಾಡಳಿತಕ್ಕೆ 15 ದಿನಗಳ ಗಡುವನ್ನು ಕೂಡ ಕೊಟ್ಟಿದೆ. ಯಾರ್ಯಾರು ಕೃತ್ಯದಲ್ಲಿ ಭಾಗಿಯಾದ್ರು ಅವ್ರನ್ನೆಲ್ಲರನ್ನು ಕೂಡ ಬಂಧಿಸಬೇಕು, ಗಡಿಪಾರು ಮಾಡಬೇಕು ಅಂತ ಹೇಳಿ ಏನೆಲ್ಲ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಅಂತ? ನಿಜಕ್ಕೂ ನಿರೀಕ್ಷೆ ಯಾಕಂತಂದ್ರೆ ಕಳೆದ 7-8 ದಿನಗಳಿಂದ ಬಾಗಲಕೋಟೆ ಧರ್ಮದಂಗಲ್ ಶುರುವಾಗಿರುವಂತದ್ದು. ಅಂದ್ರೆ ಹಿಂದೂ ಮೆರವಣಿಗೆ ಹೇಳಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತವನ್ನ ಮಾಡಿದ ಆ ಮಸೀದಿಯಲ್ಲಿರ್ತಕ್ಕಂಥ 200 ಜನರನ್ನು ಮತ್ತು ಅಲ್ಲಿ ಆಡಳಿತ ಮಂಡಳಿ ಮತ್ತು ಅಲ್ಲಿ ಮೌಲಾನಿ ಅಧ್ಯಕ್ಷರು ಏನಿರ್ತಾರೆ ಅವರೆಲ್ಲವನ್ನ ಬಂದ್ ಮಾಡ್ಬೇಕು ಮತ್ತು ಅದಕ್ಕೆ ಏನು ಮಸೀದಿ ಇದೆ ಆ ಮಸೀದಿಗೆ ಸೀಲ್ ಡೌನ್ ಮಾಡ್ಬೇಕು, ಅದಕ್ಕೆ ಬೀಗ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗ್ಲೇ ಇವತ್ತು ನಿನ್ನೆ ಸಾಯಂಕಾಲ ಧರಣಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ 10 ಪ್ರಾರಂಭವಾಗಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಧರಣಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಹಿಂದೂ ಕಾರ್ಯಕರ್ತರು 15 ದಿನಗಳನ್ನ ಗಡುವನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇದರಲ್ಲಿ ಯಾರು ಭಾಗಿದ್ದಾರೆ ಅವರನ್ನ ಬಂಧಿಸಬೇಕು, ಅವರನ್ನ ಬಂಧನ ಮಾಡಿ ಒಂದಿಷ್ಟು ಜನರನ್ನ ಗಡಿಪಾರ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟವನ್ನ ಮಾಡಿದ್ರು. ಹೋರಾಟ ಇವತ್ತು ಏನು ಧರಣಿ ಮುಖೇನ ಏನು ಬಾಗಲಕೋಟೆ ಡಿಸಿ ಆಗಿರ್ತಕ್ಕಂಥ ಸಂಗಪ್ಪ ಅವರಿಗೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಮನವಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಹಿಂದೂ ಸಂಘಟನೆಗಳು ಮಾಡಿರುವಂತದ್ದು. ಅಂದ್ರೆ ನೀವು 15 ದಿನಗಳಲ್ಲಿ ನಾವು ಕೊಟ್ಟಿರ್ತಕ್ಕಂತ ಏನು ಉಲ್ಲೇಖಗಳಿವೆ ಎಲ್ಲಾ ಉಲ್ಲೇಖಗಳಿಗೆ ತಾವು ಸನ್ನಿಧರಾಗಿ ಅವರನ್ನ ಕೂಡಲೇ ಬಂಧಿಸಬೇಕು ಮತ್ತು ಆ ಮಸೀದಿಗೆ ಬೀಗ ಜಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹಿಂದೂ ಕಾರ್ಯಕರ್ತರು ಒಂದು ಮನವಿಯನ್ನ ಕೂಡ ಕೊಟ್ಟಿದ್ದಾರೆ. ಆ ಮನವಿಯ ಯಾವ ರೀತಿಯಾಗಿ ಜಿಲ್ಲಾಡಳಿತ ಸ್ವೀಕರಿಸಿಕೊಂಡಿದೆ ಇದನ್ನೆಲ್ಲ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿ ನಾವು ಇದನ್ನ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಬಾಗಲಕೋಟೆ ಡಿಸಿ ಸಂಗಪ್ಪ ಅವರು ಕೂಡ ಹಿಂದೂ ಕಾರ್ಯಕರ್ತರ ಮನವೊಲಿಸುವಂತ ಕೆಲಸಕ್ಕೂ ಕೂಡ ಮುಂದಾದ್ರು. ಈಗಾಗಲೇ ಏನು 15 ದಿನ ಈಗಾಗಲೇ ಡೆಡ್ ಲೈನ್ ಅನ್ನ ನೀಡಿರುವಂತದ್ದು. ಆದ್ರೆ ಇನ್ನು ಯಾವ ರೀತಿಯಾಗಿ
ಮುಂದೆ 15 ದಿನಗಳಲ್ಲಿ ಇದೇ ರೀತಿ ಮತ್ತೆ ಏನಾದ್ರೂ ಈ ಹಿಂದೂ ಕಾರ್ಯಕರ್ತರು ತಮ್ಮ ಬೇಡಿಕೆಗಳ ಈಡೇರಿಕೆ ಆಗದೇ ಇದ್ರೆ ಮತ್ತೆ ನಮ್ಮ 2ನೇ ಹಂತದ ಹೋರಾಟ ಪ್ರಾರಂಭವಾಗುತ್ತದೆ. ಆ ಹೋರಾಟದ ರೂಪರೇಷೆಗಳನ್ನ ನಾವು ಈಗ ಹೇಳಲ್ಲ, ನಾವು ಸಂಘಟನೆ ಮುಖೇನವಾಗಿ ನಾವು ಹೋರಾಟದ ಎಚ್ಚರಿಕೆಯನ್ನ ಈಗ ನಿಮಗೆ ಮನವಿ ಮಾಡಿದ್ದೀವಿ. ಮುಂದೆ ಎಚ್ಚರಿಕೆ ಮುಖೇನ ನಾವು ಯಾವ ರೀತಿ ಹೋರಾಟವನ್ನ ಮಾಡ್ತೇವೆ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅನ್ನುವಂತ ಮಾಹಿತಿಗಳನ್ನ ಕೂಡ ಈಗಾಗಲೇ ಈ ಸಂಘಟನೆಯ ಒಂದು ಹಿತರಕ್ಷಣಾ ಹಿಂದೂ ಹಿತರಕ್ಷಣಾ ಸಂಸ್ಥೆಯ ಕಾರ್ಯಕರ್ತರು ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಿರೀಕ್ಷಾ. ಈ ಮೊದಲು ಕೂಡ ಶಾಂತಿ ಸಭೆನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೂ ಕೂಡ ಇಬ್ರು ಶಾಂತಿ ಸಭೆಯಲ್ಲಿ ಕೂರೋದಕ್ಕೆ ಒಪ್ಕೊಳ್ಳಿಲ್ಲ. ಇದಾದ ಮೇಲೆ ಈಗ ಮತ್ತೆ ಉಗ್ರ ಹೋರಾಟವನ್ನ ಮಾಡ್ತೇವೆ, 2ನೇ ಹಂತದ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದಾದ ಮೇಲೆ ಮತ್ತೆ ಏನಾದರೂ ಶಾಂತಿ ಸಭೆಯನ್ನ ನಡೆಸುವಂತಹ ಸೂಚನೆಗಳೇನಾದ್ರೂ ಕಂಡು ಬರ್ತಾ ಇದೆಯಾ ಅಂತ? ನಿಜಕ್ಕೂ ನಿರೀಕ್ಷಾ, ತಾವು ಹೇಳಿದ ಹಾಗೆ ಅಂದ್ರೆ ಕಳೆದ ಏನು ತಪ್ಪಾಗಿದೆ, ಮಸೀದಿ ಬರ್ತಕ್ಕಂತ ಈ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಯಾರು ಮಾಡಿದ್ರು ಮತ್ತು ಚಪ್ಪಲಿ ಎಸೆತ ಯಾರು ಮಾಡಿದ್ರು ಅವರನ್ನ ಮೊದಲಿಗೆ ನಾವು ಈ ಒಂದು ಮುಖಂಡರನ್ನ ಕರೆದು ಸಂಧಾನ ಸಭೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಜಿಲ್ಲಾಡಳಿತ ಕೇವಲ ತಪ್ಪು ಮಾಡಿದವರನ್ನ ಬಿಟ್ಟು ಏನು ಹಿಂದೂ ಮುಖಂಡರನ್ನ ಸಭೆ ಕರೆಯುವ ರೀತಿ ಈಗ ಕರೆದಿದ್ರು. ಹೀಗಾಗಿ ನಮಗೆ ಬಹಳಷ್ಟು ಅಸಮಾಧಾನ ಆಗಿತ್ತು. ಆ ಅಸಮಾಧಾನ ಮತ್ತಷ್ಟು ಜಿಲ್ಲಾಡಳಿತಕ್ಕೆ ಒಂದು ನುಂಗಲಾರದ ತುತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಾಗಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಸಂಧಾನ ಸಭೆಗಳನ್ನ ಮಾಡಿದ್ರು. ಅದಾದ ಬಳಿಕ ಜಿಲ್ಲಾ ಉಸ್ತುವಾರಿಗಳು ಕೂಡ ಸಂಧಾನ ಸಭೆಯನ್ನ ಕರೆದ್ರು. ಆಗ ಮುಖಂಡರ ಜೊತೆ ಮಾತುಕತೆಗಳಾದವು. ಎಲ್ಲವನ್ನ ಕೂಡ ನೋಡೋದಾದ್ರೆ ಎಲ್ಲಾ ಮುಖಂಡರು ಒಪ್ಪಿಗೆ ಇದ್ರು ಕೂಡ ಹಿಂದೂ ಜಾಗರಣ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ಬೋದು, ಅಲ್ಲಿಯ ಮುಖಂಡರು ಕಾರ್ಯಕರ್ತರು ಯಾರೂ ಒಪ್ಪಿಗೆ ಇರಲಿಲ್ಲ. ಹೀಗಾಗಿ ಅವರನ್ನ ಬಂಧನ ಮಾಡುವವರೆಗೂ ಮತ್ತು ಆ ಮಸೀದಿಯಲ್ಲಿ ಕಳೆದ 30-40 ವರ್ಷಗಳಿಂದ ಇದೇ ರೀತಿ ದುಷ್ಕೃತ್ಯವನ್ನ ಮಾಡ್ತಿರ್ತಕ್ಕಂತ ಕಿಡಿಗೇಡಿಗಳು ಯಾರಿದ್ದಾರೆ ಅವರು ಮತ್ತು ಆಡಳಿತ ಮಂಡಳಿಯನ್ನ ಅವರನ್ನ ಬಂಧನ ಮಾಡಬೇಕು ಅನ್ನೋದೇ ಇವರ ಮುಖ್ಯ ಉದ್ದೇಶ ಇರೋದ್ರಿಂದಾಗಿ ಈಗ 15 ದಿನಗಳ ಗಡುವನ್ನ ನೀಡಿದ್ದಾರೆ. ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಗುರು ನಿಮ್ಮೆಲ್ಲ ಮಾಹಿತಿಗಾಗಿ.